ಮಸಾಲೆ ದೋಸೆ ಅಂದ್ರೆ ಸೂಪರ್ ಆಯಿತು. ಇಡ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ನನ್ನ ಫೇವರೇಟ್ ಅಂತ ಹೇಳಿದ್ರೆ ನಾನು ಮಸಾಲೆ ವಡೆ ಹೇಳ್ತೀನಿ. 10 years ಇಂದ ಬರ್ತಾ ಇದ್ದೀನಿ. ಸೇಮ್ ಟೇಸ್ಟ್ ಇದೆ. ನೀವು ಬರ್ಲೇಬೇಕು, ನಿಮ್ಮ ಅಣ್ಣಂದು ಬರ್ಲೇಬೇಕು. ಬೇಡ ನೀವೇ ಮಾತಾಡ್ರಿ. ನಿಮ್ದು ಹೋಟ್ಲಿದು ಗರೆ ಕಾಸೆ ಕೊಟ್ಟಿಲ್ಲ ಮಾಡಿದ್ದು, ಒಂದಕ್ಕೂ ಕೊಟ್ಟಿಲ್ಲ, ₹1 ಕೊಟ್ಟಿಲ್ಲ. ಒಂದ್ಸಲ ಬಂದ್ರೆ ಮತ್ತೆ ನೀವು ಪದೇ ಪದೇ ಬರ್ತೀರಾ ಅನ್ನೋದು ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಫುಡ್ ಕಾರ್ಟ್ನ ಫುಲ್ ರೆನೋವೇಷನ್ ಮಾಡಿ ಮುಗಿಸಿದೆ. ನಾನು ಪ್ರಿಪ್ರೇಷನ್ಸ್ ಎಲ್ಲ ಆಲ್ರೆಡಿ ನಿಮಗೆ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ. ಸೊ ಇವತ್ತು ಎಲ್ಲ ಫೈನಲ್ ಆಗಿದೆ. ಇನ್ನೂ ಸ್ವಲ್ಪ ಡೀಟೇಲಿಂಗ್ಸ್ ಎಲ್ಲ ಇದೆ, ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಒಂದು ರೇಂಜಿಗೆ ಆಗಿದೆ. ಅದೆಲ್ಲ ಹೆಂಗಿದೆ ಆ್ಯಂಡ್ ಫುಡ್ ಏನೇನು ಮಾಡ್ತಾರೆ ಆ್ಯಂಡ್ ಎಲ್ಲ ಫೀಡ್ಬ್ಯಾಕ್ ಎಲ್ಲ ಹೆಂಗಿದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆಸಿದ್ದೀವಿ ಇವತ್ತು. ಸೊ ಲೆಟ್ಸ್ ಸಿ ಏನೇನಾಗುತ್ತೆ, ಏನೇನಿದೆ ನೋಡೋಣ ಬನ್ನಿ. ಪ್ಲೀಸ್ ನೋಡಿರಿ, ನಮ್ಮ ಅತ್ತೆ ಮಾಮ, ನಮ್ಮ ದೊಡ್ಡಪ್ಪ ಎಲ್ಲರೂ ಬಂದಿದ್ದಾರೆ ಇವತ್ತು ಇಡ್ಲಿ ಎಲ್ಲ ಟೇಸ್ಟ್ ಮಾಡೋದಕ್ಕೆ. ಹೆಂಗಿತ್ತತ್ತೆ? ತಿಂಡಿ ಬರಾಗಿತ್ತಮ್ಮ. ಏನು ತಿಂದೆ? ನಾನು ದೋಸೆ. ಹಾಂ, ವಡೆಯಿಂದ ಬಂದಿರೋ ತಿನ್ನಕ್ಕೆ. ನೀವು ಬರಲೇಬೇಕು, ನಿಮ್ಮ ಅಣ್ಣಂದು ಬರಲೇಬೇಕು. ಅಲ್ಲ, ವಡೆ ತಿಂದಿದ್ದು ವಡೆ ಮಾತ್ರ ಸೂಪರ್. ನಾನು ಮಾಡಿದ್ದು ಅದಕ್ಕೆ. ನಿಮ್ಮ ನಾನು ಚಿತ್ರಾನ್ನ ತಿಂದೆ. ಆಮೇಲೆ ಇದು ಕುಷ್ಕಾ ಅದು ಕುಷ್ಕ ಸೂಪರ್. ರೈಸು ಕುಷ್ಕಾ ರೈಸು ಸೂಪರ್. ಮಸಾಲೆ ನಾನು ನೀನು ತಿಂದೇನೆ ಏನಾದರೂ? ಇನ್ನ ಏನು ತಿಂದಿಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ತಿನ್ಬೇಕು ತಾನೆ. ನೀವೇನು ತಿಂದ್ರಿ ದೊಡ್ಡಮ್ಮ? ನಾನು ಒಂದು ಮಸಾಲೆ ದೋಸೆ, ಒಂದು ಪೂರಿ. ಚೆನ್ನಾಗಿತ್ತಾ? ಎಲ್ಲ ನಾನೇ ಹೇಳ್ಕೊಟ್ಟಿದ್ದೆ ಅಮ್ಮಂಗೆ. ಏನು ತಿಂದೆ ಅತ್ತೆ ನೀನು ಅವಾಗಿಂದ? ಇಡ್ಲಿ, ಹಾಂ, ಮಸಾಲೆ ದೋಸೆ ಹಾಂ. ತಿಂತಾ ಇದ್ದೀನಿ. ಮಸಾಲೆ ದೋಸೆ ಅಷ್ಟೇನಾ? ಇಡ್ಲಿ ಸೂಪರ್ ಆಗಿತ್ತು. ಹಾಂ, ದೋಸೆ ಇವತ್ತು ತಿಂತಾ ಇದ್ದೀನಿ. ಹೌದಾ? ನಾಳೆ ಮತ್ತೆ ಬನ್ನಿರಿ, ನಾಳೆ ಇದು ಮಾಡ್ತಾ ಇದ್ದಾರೆ, ತಟ್ಟೆ ಇಡ್ಲಿ ಮಾಡ್ತಾರೆ ಸಂಜೆನು. ಗೈಸ್ ನೋಡಿ, ಇವಾಗ ನಾನು ಟಿ ಶರ್ಟ್ ಎಲ್ಲ ಮಾಡಿಸಿದ್ದೀನಿ. ಟಿ ಶರ್ಟ್ ಏಪ್ರನ್ ಎಲ್ಲ ಮಾಡಿಸಿರೋದೆಲ್ಲ ಹಾಕ್ಕೊಂಡಿದ್ದಾರೆ. ಇವಾಗ ಒಂದು ಫೈನ್ ಲುಕ್ ಆಮೇಲೆ ತೋರಿಸ್ತೀನಿ. ರೆಡಿ? ಬೇಡ ನೀವೇ ಮಾತಾಡ್ರಿ. ನಿಮ್ದು ಹೋಟ್ಲಿದು ಗಿರಿ ತಟ್ಟೆ ಇಡ್ಲಿ, ನೀವು ಮಾತಾಡ್ರಿ. ಹಾಂ, ಇವತ್ತು ಏನೇನು ಮಾಡಿಸಿದೆ ಅಡುಗೆ? ತಟ್ಟೆ ಇಡ್ಲಿ, ಚಿಕ್ಕಿಡ್ಲಿ, ಕುಷ್ಕ, ವೆಜ್ ಕುಷ್ಕ, ಇವತ್ತು ಡೈಲಿ ಒಂದೊಂದು ರೈಸ್ ಪಾತ್ ಮಾಡ್ತಾರೆ. ಪೂರಿ ಸಾಗು, ಡೈಲಿ ಒಂದೊಂದು ರೈಸ್ ಬಾತು. ಹಾಂ, ಒಂದಿನ ಗೀ ರೈಸು, ಒಂದಿನ ಮೆಂತ್ಯ ಬಾತು. ಗೈಸ್, ನಮ್ಮ ಅಪ್ಪನಿಗೆ ಇವೆಲ್ಲ ಮಾತಾಡೋ ಕ್ಯಾಮ್ರಾ ಮುಂದೆ ಅಂದರೆ ಅವೆಲ್ಲ ಮಾತಾಡಲ್ಲ. ಅಲ್ಲಿ ಯಾರಿಗಾದ್ರೂ ಹೋಗಿ ಬೈ ಹೊಡಿ ಅಂದರೆ ಚೆನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ಹಾಕ್ತೀಯ? ನಾನು ಹಾಕ್ತೀನಿ. ಫೇಮಸ್ಸು ಚಿಕ್ಕಿಡ್ಲಿ, ನೀರು ಚಟ್ನಿ, ತಿಳಿ ಚಟ್ನಿ, ಟೊಮೊಟೊ ಚಟ್ನಿ. ನಮ್ಮ ಮಮ್ಮಿ ನೋಡ್ರಿ ಒಳಗಡೆ ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದಿದ್ದಾರೆ ಇಲ್ಲಿ. ಗೈಸ್, ಎಲ್ಲ ಕೆಲಸ ಮಾಡಿಬಿಟ್ಟು ಕೂತ್ಕೊಂಡು ಬಿಟ್ಟಿದ್ದಾನೆ ನೋಡ್ರಿ. ಇವನು ಫುಲ್ ಸುಸ್ತಾಗ್ಬಿಟ್ಟು. ನೋಡ್ರಿ ನಮ್ಮಪ್ಪ ಟಿ ಶರ್ಟ್ ಎಲ್ಲ ಏನಿಲ್ಲ, ಓನರ್ ಅಲ್ವಾ, ಅದಕ್ಕೆ ಏಪ್ರನ್ ಒಂದು ಹಾಕ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಓನರ್ಗೆಲ್ಲ ಏನು ಮಾಡ್ಸೋಕ್ಕಾಗಲ್ಲ. ನನಗೆ ವಾಪಸ್ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ನನ್ನ ಅಂಗಡಿಗೆ ಬಂದು ನನಗೆ ಹೇಳ್ಕೊಡ್ತೀಯ ಅಂತ. ಅವ್ರು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಬರೀ ಏಪ್ರನ್ ಹಾಕ್ಕೊಂಡಿದ್ದಾರೆ. ಸೊ ಇದು ಎಗ್ ರೈಸ್ ಗಾಡಿ ನಮ್ಮದು, ಆ್ಯಂಡ್ ಇದು ಇಡ್ಲಿ ಗಾಡಿ, ಟಿಫಿನ್ ಊಟ ಎಲ್ಲ. ಸೊ ಎಸ್, ಇದೆಲ್ಲ ಡಿಸೈನ್ ನಾವೇ ಮಾಡಿದ್ದು ಗೈಸ್. ಮಸ್ತಾಗಿ ಬಂದಿದೆ. ಹೆಂಗಿದೆ ಅಪ್ಪ ಡಿಸೈನಿಂಗ್ ಎಲ್ಲ? ಚೆನ್ನಾಗೈತಮ್ಮ. ಹೆಂಗನ್ಸ್ತು? ಸೂಪರ್. ಮತ್ತು ಕಾಸೆ ಕೊಟ್ಟಿಲ್ಲ ಮಾಡಿದ್ದು? ಕೊಡೋಣ ಒಂದಕ್ಕೂ ಕೊಟ್ಟಿಲ್ಲ, ₹1 ಕೊಟ್ಟಿಲ್ಲ. ಓಕೆ ಗೈಸ್, ಎಸ್, ಆಲ್ಮೋಸ್ಟ್ ಇದೆಲ್ಲ ಡೀಟೇಲಿಂಗ್ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ. ಆ ಪ್ಲೇಟೆಲ್ಲ ಫುಲ್ ತರಿಸ್ಬೇಕು. ಸದ್ಯಕ್ಕೆ ಹಿಂಗೆ ರೆಡಿ ಮಾಡಿದ್ದೀವಿ. ಆ ಥರ ಇದ್ದಿದ್ದು ಗಾಡಿನ ಈ ಥರ ವಿತ್ ಮೈ ಡ್ಯಾಡ್ಸ್ ಲೋಗೋ ಆ್ಯಂಡ್ ಎವ್ರಿಥಿಂಗ್ ಫೈನ್. ನಿಂಗೆ ಹೆಂಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಒಂದು ಗಾಡಿ ಬ್ರ್ಯಾಂಡಿಂಗ್ ಮಾಡಿದ್ದೀವಿ. ನಮ್ಮ ಗಾಡಿಗೆ ನಾವು ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ. ಹಳೇದನ್ನು ಹೊಸ ಥರ ಲುಕ್ ಕೊಟ್ಟಿದ್ದೀವಿ, ಸ್ಪೆಷಲ್ ಫೀಲ್. ಆ್ಯಂಡ್ ಇನ್ನೊಂದು ಏನದು, ಹಂಗೇನಿಲ್ಲ, ಇದೆಲ್ಲ 100% ಯಾವಾಗಲೂ ಫಿನಿಶಿಂಗ್ ಇರಬೇಕು. ಯಾ, ಆ್ಯಂಡ್ ಇವಾಗ ನಾವು ಡಿಸೈನ್ ಮಾಡಿ ಇದೆಲ್ಲ ಮಾಡ್ತಾ ಇದಕ್ಕೆ ಸ್ವಲ್ಪ ಜನ ಇವತ್ತು ಜಾಸ್ತಿ ಬಂದಿದ್ದಾರೆ. ನಾವು 15 ಡೇಸಿಂದ ನೋಡ್ತಾ ಇರೋದಕ್ಕೂ ಇವತ್ತಿಗೂ ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರೆ. ಅನಿಸಿಲ್ಲ ನಿಮಗೆ? ನಂಗೆ ಎಲ್ಲಿ ನಾನು ಬಂದೇ ಇಲ್ವಲ್ಲ ಇಲ್ಲಿಗೆ.
ಗೈಸ್ ಕೇಳಬೇಕು. ನಾನು ನೋಡಿದೆ ಗೈಸ್, ಜನ ಜಾಸ್ತಿ ಬಂದಿದ್ದಾರೆ. ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಇದೆಲ್ಲ ಮಾಡಿಸಿರೋದಕ್ಕೆ. ಹಾಯ್, ನಾನು ಪೂಜಾ ಅಂತ. ನಾನು ಇಲ್ಲಿ ಹೆಬ್ಬಾಳಿಂದ ಬಂದಿದ್ದೀನಿ. ಇಲ್ಲಿ ಗಿರಿ ತಟ್ಟೆ ಇಡ್ಲಿಯಲ್ಲಿ ಇಡ್ಲಿ ತುಂಬ ಚೆನ್ನಾಗಿದೆ. ಆದರೆ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ನಾನು ಮಸಾಲೆ ವಡೆ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಒಂದ್ಸರಿ ಟ್ರೈ ಮಾಡಿ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಥ್ಯಾಂಕ್ ಯು. 10 ಇಯರ್ಸಿಂದ ಬರ್ತಾ ಇದ್ದೀನಿ. ಸೇಮ್ ಟೇಸ್ಟ್ ಇದೆ. ಇಟ್ಸ್ ರಿಯಲಿ ಗುಡ್. ಹೈಲಿ ರೆಕಮೆಂಡೆಡ್. ಏನು ಇಷ್ಟ ನಿಮಗೆ? ಆಬ್ವಿಯಸ್ಲಿ ಇಡ್ಲಿ ಚಟ್ನಿ ಇಸ್ ದ ಟಾಪೆಸ್ಟ್ ಒನ್. ಮಾರ್ನಿಂಗ್ ಇಡ್ಲಿ ಚಟ್ನಿ ಮಾಡೋದು ಇಷ್ಟನಾ? ಇವಾಗ ಟೇಸ್ಟ್ ಮಾಡಿದ್ದು ಹೆಂಗಿದೆ? ಐ ಲೈಕ್ ದ ಮಾರ್ನಿಂಗ್ ಚಟ್ನಿ, ಬಟ್ ನೌ ಆಲ್ಸೋ ಇಟ್ ಇಸ್ ಗುಡ್, ಬಟ್ ಪ್ರಿಫರಬ್ಲಿ ಇನ್ ದ ಮಾರ್ನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮಸಾಲೆ ದೋಸೆ ಅಂತೂ ಸೂಪರ್ ಆಗಿತ್ತು. ಖಾರದ ಚಟ್ನಿ ಅದಂತೂ ಸಖತ್ತಾಗಿರುತ್ತೆ. ಯಾವಾಗಲೂ ಯಾವಾಗಿಂದ ತಿಂತಿದ್ಯಾ ನೀನು ಇಲ್ಲಿ ಬಂದು? ತುಂಬಾ ದಿವಸದಿಂದ. ಏನು ಫೇವ್ರೆಟ್ ನಿನ್ಗಿಲ್ಲಿ? ಮಸಾಲೆ ದೋಸೆ. ಮಸಾಲೆ ದೋಸೆ, ಇಡ್ಲಿ ತಟ್ಟೆ ಇಡ್ಲಿ ಇವತ್ತೇ ನಾ ತಿಂತಾ ಇರೋದು. ನೀನು? ಹೌದು. ಚೆನ್ನಾಗಿದ್ಯಾ ಇಡ್ಲಿ? ಸಖತ್ತಾಗಿದೆ, ಸಾಫ್ಟ್ ಆಗಿದೆ. ರೈಸ್ ತಿಂದಿಲ್ವಾ ಇವತ್ತು? ಡೈಲಿ ತಿಂತೀನಿ, ಆದ್ರೆ ಇವತ್ತು ತಿಂದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. Welcome. ಬರಬೇಕು ಯಾವಾಗಲೂ ಹಿಂಗೆ. ಓಕೆ, ಬಾಯ್ ಬಾಯ್. ಏನು ಇಷ್ಟ ಆಯ್ತು? ದೋಸೆ. ದೋಸೆ? ಏನು ದೋಸೆ? ಮಸಾಲೆ ದೋಸೆ. ಇಡ್ಲಿ ತಿಂದ ಇಡ್ಲಿ ಚೆನ್ನಾಗಿತ್ತಾ? ಅದು ಯಾರದು? ಅದು ಯಾರು ಅಲ್ಲಿರೋದು ಫೋಟೋಲಿ? ರಾಜು. ಅಲ್ಲಿ ಆ ಫೋಟೋ ಲಾಸ್ಟಲ್ಲಿ ಇರೋದು ಅಪ್ಪು. ಅಪ್ಪು ಅಂದ್ರೆ ಇಷ್ಟ ನಿಂಗೆ? ಯಾಕೆ? ಥ್ಯಾಂಕ್ ಯು. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ? ಫಸ್ಟ್ ಟೈಮ್. ಹೈ ಫೈ ಗೈಸ್. ಸ್ವಲ್ಪ ಹೊತ್ತು ಎಲ್ಲರ ಹತ್ರ ಮಾತಾಡಿಕೊಂಡು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಫುಲ್ ಖುಷಿ ಆಯಿತು ನನಗಂತೂ. ಇವತ್ತು 20 ಡೇಸಿಂದ ಏನು ವ್ಯಾಪಾರ ಆಗ್ತಾಯಿತ್ತು, ಇವತ್ತು ಸ್ವಲ್ಪ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. 20 ಡೇಸಿಗೆ ಲೆಕ್ಕ ತೊಗೊಂಡ್ರೆ ಇವತ್ತು ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಬಿಕಾಸ್ ನಾವು ಔಟ್ಸೈಡ್ ಫುಲ್ ಬ್ರ್ಯಾಂಡಿಂಗ್ ಮಾಡಿದ್ದೀವಿ. ಆ್ಯಂಡ್ ಟೀ ಶರ್ಟ್ಸ್ ಆಗಿರ್ಬೋದು, ಹೈಜೀನ್ ಆಗಿರ್ಬೋದು ಎಲ್ಲ ಲೆಕ್ಕ ಇಟ್ಕೊಂಡಿದ್ದೀವಿ. ಆ ಗಾಡೀಲಿ ಇನ್ನೊಂದು ಸ್ವಲ್ಪ ಡೀಟೇಲಿಂಗ್ಸ್ ಎಲ್ಲ ಇದೆ. ಆಲ್ರೆಡಿ ಒಂದು ಚಿಕ್ಕ ಇಡ್ಲಿ ಆ್ಯಂಡ್ ಚೂರು ರೈಸ್ ಎಲ್ಲ ತಿಂದ್ಬಿಟ್ಟಿದೆ, ಹೊಟ್ಟೆ ಹಸ್ತೋಗಿತ್ತು ಅಂತ. ಈಗ ಪೂರಿ ಬಿಸಿ ಹಾಕಿದ್ದಾರೆ ಅಮ್ಮ, ಅದನ್ನು ಟೇಸ್ಟ್ ಮಾಡೋಣ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಪೂರಿ ನಮ್ಮ ಹೋಟ್ಲಲ್ಲಿ. ನೋಡೋಣ ಹೆಂಗಿದೆ. ಮೆಣಸಿನ್ಕಾಯಿ ತಿಂದ್ಬಿಟ್ಟಿದೆ. ಚೆನ್ನಾಗಿದೆ. ಥಿಂಗ್ ಏನಂದ್ರೆ ವ್ಯಾಪಾರ ಜಾಸ್ತಿ ಆಗ್ತಾಯಿದೆ, ಜನ ಜಾಸ್ತಿ ಇದ್ದಾರೆ ಅಂದರೆ ಇಲ್ಲೇ ಒಂದು ಸ್ಟವ್ ಇಟ್ಕೊಂಡು ಪೂರಿ ಅಲ್ಲಲ್ಲೇ ಬಿಸಿ ಹಾಕ್ತಾ ಇರ್ಬೋದು. ಇದು ಹೆಂಗೆ ಅಂದರೆ ಹಿಂದೆ ರೂಮಲ್ಲಿ ಮಾಡಿರ್ತಾರೆ, ನಮ್ಮ ಕಿಚನಲ್ಲಿ ಮಾಡ್ಕೊಂಡು ಇಲ್ಲಿ ತೊಗೊಬಂದಿಟ್ಟಿರ್ತಾರೆ ಒಂದು 4 ತಟ್ಟೆ ಪೂರಿ ಹಾಕಂಗೆ. ಸೊ ಬಿಸಿ ಬಿಸಿ ಬೇಕಂದರೆ ಟಕ್ಕಂತ ಹಾಕ್ತಾರೆ. ಅದ್ರ ಬದಲು ನನಗೆ ಲೈವಾಗಿ ಪೂರಿ ಹಾಕ್ಸ್ಬೇಕನ್ನೋದು ಆಸೆ ಇದೆ. ಸದ್ಯಕ್ಕೆ ಹಿಂಗೆ ಹೋಗ್ತಾ ಇದೆ, ನೋಡೋಣ. ದೋಸೆ ಇಡ್ಲಿ ಎಲ್ಲ ಆಗ್ತಾಯಿದೆ. ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಜನ ಎಲ್ಲ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ, ಎಲ್ಲರಿಗೂ ಟೇಸ್ಟ್ ಇಷ್ಟ ಆಗ್ತಾಯಿದೆ, ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂದಾಗ ಪೂರಿದು ಕೂಡ ಲೈವ್ ಹಾಕ್ಸ್ತೀನಿ ಇಲ್ಲೇ. ಸೊ ಅಷ್ಟೇ ಗೈಸ್, ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ನೀನು ಟೇಸ್ಟ್ ಮಾಡ್ತೀಯ? ಸಾಕಾಗ್ಲಾ? ಚೆನ್ನಾಗಿದೆ ಅಲ್ಲ? ನೈಸ್ ನೈಸ್ ನೈಸ್.
ಎಲ್ಲರೂ ಬಂದು ಟೇಸ್ಟ್ ಮಾಡಿ ಗೈಸ್. ನಾನೇ ಅಡುಗೆ ಎಲ್ಲ ಮಾಡೋದು, ಎಲ್ಲ ಹೇಳ್ಕೊಟ್ಟಿರೋದು, ಎಲ್ಲ ರೆಸಿಪಿ ಎಲ್ಲ. ಸೊ ತಿಂದರೆ ಏನಾಗಲ್ಲ, ಮಸ್ತಾಗಿರ್ತೀರ. ಚಟ್ನಿ ಅದು ಇದು ಹಾಕ್ಬಿಡ್ಲ ಇನ್ನೊಂದು ತುಗೆ? ನಂಗೆ ಬೇಡ. ಹಾಕ್ಲಾ? ಸಾಕಾ? ಹೆಂಗಿತ್ತು ನೀನು ಹೇಳು. ಫೈನ್ ಗುಡ್ ಮಸ್ತಾಗೈತೆ. ಓ ಹಿಡಿತಾ ಇದ್ದಾನೆ. ಚೆನ್ನಾಗಿದೆಯಾ? ಸೂಪರ್. ಹೊರಟ್ರ ಮನೆಗೆ? ಯಾಕೆ ಇರ್ರಿ ಇನ್ನೊಂದು ಅರ್ಧ ಗಂಟೆ. ಓ ಆಯಿತು, ತಿನ್ರಿ. ಹೆಂಗಿತ್ತು ನೀನು ಹೇಳು. ನೀನು ಹೇಳ್ಬೇಕು ಗಾಯ್ಸ್. ಅವ್ರಿಗಂತೂ ಪೂರಿ ಒಂದು ಬೈಟಿಗೆ ಫುಲ್ ಇಷ್ಟ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಇನ್ನೊಂದ್ಸತಿ ಹಾಕ್ಸ್ಕೊಂಡು ತಿನ್ನಕ್ಕೆ ಹೋಗ್ತಿದ್ದಾರೆ. ನಾನು ಹೇಳಿದ್ದು ಏನು ಕೇಳ್ಸಿರಲ್ಲ, ನೀನೇ ಹೇಳು. ಗೈಸ್ ಅವ್ನು ಏನು ಹೇಳ್ದ ಅಂದ್ರೆ ಪೂರಿ ಅವ್ರಿಗೆ ಇಷ್ಟ ಆಗಿದೆ, ಒಂದು ಬೈಟ್ ಟೇಸ್ಟ್ ಮಾಡಿದ್ರು. ಅದಕ್ಕೆ ನೋಡಿ ಅಲ್ಲೋಗಿ ಹಾಕ್ಕೊಂಡು ತಿಂತಾ ಇದ್ದಾರೆ ನಮ್ಮ ಮಾಮ. ಅದನ್ನು ಹೇಳ್ದ ಅವನು ಅಷ್ಟೆ. ನಾನು ಇನ್ನೊಂದು ಹಾಕ್ಸ್ಕೊತೀನಿ ಗೈಸ್. ಎಲ್ಲರೂ ಕಿತ್ಕೊಂಡು ತಿನ್ಬಿಟ್ಟಿದ್ರು ನಂದ್ರಲ್ಲಿ. ನಮಸ್ತೆ ಎಲ್ರಿಗೂ. ನಾವು ಈವ್ನಿಂಗ್ ಫುಡ್ ಶುರು ಮಾಡಿ 20 ಡೇಸ್ ಆಯಿತು. ಇವತ್ತು ರೀಓಪನಿಂಗ್ ಟೈಪ್ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ. ಡೈಲಿ ಒಂದೊಂದು ರೈಸ್ ಬಾತ್ ಇರುತ್ತೆ, ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಮಸಾಲೆ ವಡ, ಆಮೇಲೆ ಪ್ಲೇನ್ ದೋಸೆ ಎಲ್ಲ ಇರುತ್ತೆ. ಬನ್ನಿ ಫುಡ್ಡೆಲ್ಲ ಟೇಸ್ಟ್ ಮಾಡಿ. ಪೂರಿ ಇರುತ್ತೆ, ಬಿಸಿ ಬಿಸಿ ಪೂರಿ, ಸಾಗು. ಎಲ್ಲರೂ ಬನ್ನಿ ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಗ್ರೀನ್ ಚಟ್ನಿ ಇರುತ್ತೆ, ಆಮೇಲೆ ತಮಿಳ್ನಾಡು ಸ್ಟೈಲು ಟೊಮೆಟೊ ರೆಡ್ ಚಟ್ನಿ ಇರುತ್ತೆ, ಆಮೇಲೆ ಸಾಗು ಇರುತ್ತೆ, ಪೂರಿ ಪ್ಲೇನ್ ದೋಸಾಗೆಲ್ಲ, ಲೆಮನ್ ರೈಸು, ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ, ಡೈಲಿ ಒಂದೊಂದು ಟೈಪ್ ರೈಸ್ ಬಾತ್. ಇವತ್ತು ಪ್ಲೇನ್ ಕುಷ್ಕಾ ರೈಸ್ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಲೊಕೇಶನ್ ಬಂದು ಮಲ್ಲೇಶ್ವರಂ 8 ಕ್ರಾಸ್ ಡೌನು, ಗುಟ್ಟಳ್ಳಿಗೆ ಹೋಗೋ ರೋಡಲ್ಲಿ ಸರ್ಕಲಲ್ಲಿ. ಇಲ್ಲಿ ಎದುರುಗಡೆನೇ ಅಣ್ಣಾರ್ ಸ್ಟ್ಯಾಚು ಮತ್ತು ವರಪ್ರದ ಗಣಪತಿ ಟೆಂಪಲ್ ಇದೆ. ಅಲ್ಲಿ ಬಂದರೆ ಫೇಮಸ್ಸು ಆ ದೇವಸ್ಥಾನ ಎದುರು ಭಾಗನೇ ನಾವು ಕಾರ್ನರಲ್ಲಿ ಇರ್ತೀವಿ. ಫೈನಲ್ಲಿ ಎಲ್ಲರೂ ಒಂದ್ಸಲ ಬನ್ನಿ, ಬಂದು ಟೇಸ್ಟ್ ಮಾಡಿ ಫುಡ್ಡನ್ನ. ಗಾಡಿ ಒಂದ್ಸಲ ಬಂದರೆ ಮತ್ತೆ ನೀವು ಪದೇ ಪದೇ ಬರ್ತೀರಾ ಅನ್ನೋದು ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಪ್ಲೀಸ್ ಬನ್ನಿ. ಇದು ಗಾಡಿ ರಿನೋವೇಷನ್ ಮಾಡಿರೋದು ಹೆಂಗೆ ಅನಿಸ್ತಾ ಇದೆ? ರಿನೋವೇಷನ್ ತುಂಬ ಚೆನ್ನಾಗಿದೆ. ಈಗ ಎಲ್ಲ ಹೊಸದಾಗಿ ಮಾಡಿದ್ದಾಳೆ ಮಗಳು, ಅವಳ ಪ್ಲ್ಯಾನಿಂಗ್ ಪ್ರಕಾರ ಎಲ್ಲ. ನಾನೇ ಇವನು ಗೈಸ್ ಮಗಳು ಅಳಿಯ ಇಬ್ಬರದು ಕೆಲಸ. ಎಲ್ಲೋದ ಕಾಣಿಸ್ತಾ ಇಲ್ಲ. ಅಲ್ಲೇ ಸೈಡಲ್ಲಿ ಅವನು ನಾನು ಇಬ್ಬರೇ ಕಾರಣ. ನೆಕ್ಸ್ಟ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ಸೊ ಪ್ಲೀಸ್ ಬನ್ನಿ. ಬರ್ತಾರೆ. ನೀವು ಫಸ್ಟ್ ನನಗೆ ಇದೆಲ್ಲ ಮಾಡಿರೋದು ಕಾಸು ಕೊಡ್ರಿ. ಓಕೆ, ಥ್ಯಾಂಕ್ ಯು. ಕೊಟ್ಟಾಗಿದೆ ಆಲ್ರೆಡಿ. ಟೋಕನ್ ಅಡ್ವಾನ್ಸ್ ಮಾಡಿಬಿಡ್ತೀನಿ. ಓಕೆನಾ? ಓಕೆ. ಇದೆಲ್ಲ ಆದಮೇಲೆ ರೆಸ್ಟ್ ಮಾಡ್ತವ್ರು ನೋಡಿ. ಇನ್ನೂ ಆಗಿಲ್ಲ, ಸ್ವಲ್ಪ ದೋಸೆ ಹಿಟ್ಟೆಲ್ಲ ಇದೆ, ಬಟ್ ರೆಸ್ಟ್ ಮಾಡ್ತಿದ್ದಾರೆ ಎಲ್ಲ ಕುತ್ಕೊಂಡು. ಇವಾಗ ಅವಾಗಿಂದ ನಿಂತು ಮನೆ ಹಾಂ. ಏನು ಅನಿಸ್ತು ಇವತ್ತು ವ್ಯಾಪಾರ ನೋಡಿ? ಸ್ಪೆಷಲಾಗಿ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇವತ್ತು ಸ್ವಲ್ಪ ಚೆನ್ನಾಗಿದೆ ವ್ಯಾಪಾರ ಕಂಪೇರ್ ಟು 20 ಡೇಸ್ ಈವ್ನಿಂಗು. ಹೆಂಗೆ ಅನಿಸ್ತು? ಏನು ಕತೆ? ಹೆಂಗೆ ಫೀಲ್ ಆಗ್ತಾ ಇದೆ? ಅಂದರೆ ಈ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಏನಂದರೆ ನಾರ್ಮಲ್ಲಾಗಿ ಬರೋ ಕಸ್ಟಮರ್ಸ್ ಎಲ್ಲ ಬರ್ತಾಯಿದ್ರು. ಇವತ್ತು ನೀವು ಮಾಡಿದಿರಲ್ಲ ಡೆಕೋರೇಷನ್ನು, ಬೋರ್ಡು, ಲೇಬಲಿಂಗ್ ಎಲ್ಲ ಮಾಡಿದ್ದೀರಲ್ಲ, ಅದರಿಂದ ತುಂಬ ಜನ ಬಂದರು. ಅದು ಮೈನ್ ಅಟ್ರಾಕ್ಷನ್ ಆಯ್ತು. ಇವತ್ತು ಸಂಡೇ ಸ್ವಲ್ಪ ಈ ನಾನ್ ವೆಜ್ಜಿಸ್ ಎಲ್ಲ ಇರ್ತಾರೆ, ಕ್ರೌಡ್ ಅಷ್ಟು ಇರ್ತಾ ಇರಲಿಲ್ಲ ಅಂತ ಅಂದ್ಕೊಂಡೆ. ಬಟ್ ಇವತ್ತು ತುಂಬ ಜನಕ್ಕೆ ಗೊತ್ತಾಯಿತು. ಬಂದವರೆಲ್ಲ ಒಳ್ಳೆ ಕಮೆಂಟ್ ಕೊಟ್ಟರು, ಚೆನ್ನಾಗಿದೆ ಅಂತ ಎಲ್ಲ ಖುಷಿಪಟ್ಟರು. ಸೊ ಥ್ಯಾಂಕ್ ಯು ನಿಮ್ಮಿಬ್ರಿಗೂ. ಮೈ ಡಿಯರ್ ಚಿಲ್ಲಿ ಚಿಕನ್, ಥ್ಯಾಂಕ್ ಯು. ಬೆಸ್ಟ್ ಮಾಡಿ, ಬೆಸ್ಟ್. ಹಂಗೆ 5,000 ರೂಪಾಯಿ ಕಾಸು ಕೊಟ್ಬಿಡ್ರಿ. ಓಕೆ. ಫೈನಲಿ ಗೈಸ್ ಮಸ್ತಾಗಿ ಆಯಿತು ಇವತ್ತು. ಆ್ಯಂಡ್ ನಾವು ಅಂದ್ಕೊಂಡ ಥರನೇ ವ್ಯಾಪಾರ ಎಲ್ಲ ಆಯಿತು. ಆ್ಯಂಡ್ ಬೇಗ ಎಲ್ಲ ಖಾಲಿ ಆಯಿತು. ನಾವು 12ವರೆಗೂ ಇರ್ತಾಯಿದ್ವಿ ಇಲ್ಲಿ 20 ಡೇಸಿಂದ. ಬಟ್ ಸ್ಟಿಲ್ ನಮಗೆ ಅಷ್ಟು ಫುಲ್ ಖಾಲಿ ಆಗಿರೋದು ಆ ಥರ ಒನ್ ಡೇನೂ ಆಗಿತ್ತು. ಅದಾದಮೇಲೆ ಆ ಥರ ಏನೂ ಆಗಿರಲಿಲ್ಲ. ಹಿಟ್ಟೆಲ್ಲ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟೆಲ್ಲ ಖಾಲಿ ಆಗಿದ್ದಿರಲಿಲ್ಲ. ಬಟ್ ಇವತ್ತು ಎಲ್ಲ ಖಾಲಿಯಾಗಿ ಚೆನ್ನಾಗಿ ವ್ಯಾಪಾರ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಬಂದಿದ್ದೀರ ಎಲ್ಲರಿಗೂ. ಆ್ಯಂಡ್ ನಾನು ಈ ಬೇರೆ ಯಾರ್ಯಾರು ಇದ್ದಾರೆ ಟ್ರೈ ಮಾಡಿ ಬನ್ನಿ ಒಂದ್ಸತಿ. ಆ್ಯಂಡ್ ಇಷ್ಟ ಆಗುತ್ತೆ ನಮಗೆ. ಇದು ಆಲ್ಮೋಸ್ಟ್ 40+ ಇಯರ್ಸಿಂದ. ಹೇಗೆ ಅಂದರೆ ನಮ್ಮ ಪಪ್ಪ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಮಾಡ್ತಾಯಿದ್ರು. ಸೇಮ್ ಇಡ್ಲಿ ಚಿತ್ರಾನ್ನ, ತಟ್ಟೆ ಇಡ್ಲಿ ಚಿತ್ರಾನ್ನ ಮಾಡ್ತಾಯಿದ್ರು.
ಅವ್ರದ್ದಾದ್ಮೇಲೆ ಒಂದು 2 years ಏನೋ ಸ್ಟಾಪ್ ಮಾಡಿ ಲೈಕ್ ಅವ್ರು ಸ್ಟಾಪ್ ಮಾಡಿದ್ಮೇಲೆ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದು ಇವರು ಫುಲ್ ಕಂಟಿನ್ಯೂಸ್ 25+ ಇಯರ್ಸಿಂದ ಕಂಟಿನ್ಯೂಸ್ ಇವ್ರು ಮಾಡ್ತಾಯಿದ್ದಾರೆ. ಆ್ಯಂಡ್ ಅವ್ರದ್ದು ಎಲ್ಲ ಹಿಸ್ಟ್ರಿ ಇರೋದ್ರಿಂದ ಇದೇ ಸ್ಪಾಟ್ ಎಲ್ಲ ಹಿಸ್ಟ್ರಿ ಇರೋದ್ರಿಂದ ನಾವು ಈ ಫುಡ್ ಕಾರ್ಟ್ ಬಿಟ್ಟು ಯಾವುದೇ ಅಂಗಡಿ ಹಾಕಿದ್ರು ಏನೇ ಹೋದರೂ ಎಷ್ಟೇ ದೊಡ್ಡ ಹೋಟೆಲ್ ಮಾಡಿದ್ರು ಅದೆಲ್ಲ ಲೈಕ್ ಟೈಮಿಂಗ್ ಸ್ಟಾಪ್ ಮಾಡಿಬಿಟ್ಟು ಬಂದು ಈ ಫುಡ್ ಕಾರ್ಟಲ್ಲೇ ನಿಲ್ತಾ ಇದ್ದೀವಿ. ಇದೊಂಥರ ನಮಗೆ ಲಕ್ಷ್ಮೀ ಸ್ಥಾನ ಇದು. ಸೊ ಬಿಸ್ನೆಸ್ ಯಾವುದೇ ಆಗಿರಲಿ, ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಬಟ್ ನಮಗೆ ಪ್ರೌಡ್ ಇರ್ಬೇಕು ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು. ನನಗೂ ಲೈಕ್ ಯಾವುದಾದ್ರೂ ಹೋಟೆಲ್ ಓಪನ್ ಮಾಡೋಣ, ನಾವು ಇದನ್ನೇ ಬ್ರಾಂಚ್ ಥರ ಮಾಡೋಣ ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ಅದಕ್ಕಿಂತ ಇಲ್ಲೇನಾದರೂ ಇಂಪ್ರೂವೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಈ ಥರ ಎಲ್ಲ ಮಾಡಿದ್ದೀವಿ. ಇವಾಗ ಅವ್ರದ್ದು ಇನ್ನೇನು ಸ್ಟಾಪ್ ಆಗ್ತಾ ಇದ್ದಂಗೆ ಜನ್ರೇಷನ್ನು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಸಪೋರ್ಟ್ ಹಿಂಗೆ ಮಾಡ್ತಾಯಿದ್ರೆ ಐ ಹೋಪ್ ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದು 40 ವರ್ಷ ನಡ್ಕೊಂಡು ಹೋಗಲಿ ಹೋಟೆಲ್ ಹಿಂಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಟ್ರೈ ಮಾಡಿಲ್ಲ ಮಾಡಿ, ಇಲ್ಲ ಪೋರ್ಟ್ರ್ ಮಾಡ್ಕೊಳ್ಳಿ, ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಆಲ್ವೇಸ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಯಾವುದೇ ಫುಡ್ ಲೈಕ್ ಏನೇ ಫಂಕ್ಷನ್ಸ್ ಇದ್ದರೂ ಕೇಟ್ರಿಂಗ್ ಸರ್ವಿಸಸ್ ಆಗಿರಲಿ ಎಲ್ಲ ಕೊಡ್ತೀವಿ. ಸೊ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಫಾರ್ ಎನಿಥಿಂಗ್. ಒಂದ್ಸತಿ ಟೇಸ್ಟ್ ನೋಡಿ ಆಮೇಲೆ ನೀವೇ ಬರ್ತೀರ ವಾಪಸ್.